ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈಗಾಗಲೇ ನಾವು ಕನ್ನಡ ಮಾಡೆಲ್ ಕ್ವೆಶ್ಚನ್ ಪೇಪರ್ 1, 2, 3 ಎಲ್ಲದೂ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ವಿ. ಆದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಸಂಪೂರ್ಣವಾದ ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ. ವಿತ್ ಡಿಸ್ಪ್ಲೇ ಇರುತ್ತೆ, ಬರೀ ಬಾಯಲ್ಲೆಲ್ಲ ಸಂಪೂರ್ಣವಾಗಿ ನಿಮಗೆ ಇಲ್ಲಿ ನೋಡಬಹುದಾಗಿದೆ. ಮೊದಲನೆಯ ಪ್ರಶ್ನೆ, ಕ್ವಶನ್ ನಂಬರ್ 1. ಇದಕ್ಕೆ ಸರಿಯಾದ ಉತ್ತರ ಒಂದು ಪ್ರೀತಿಯ ವಿದ್ಯಾರ್ಥಿಗಳೇ, ರಾವಣನ ಉತ್ಸಾಹ ಆಗಿ ಇರುತ್ತದೆ. ಕ್ವಶನ್ ನಂಬರ್ 2. ಇದರಿಂದ ಪರಿಮಳವನ್ನು ಅರಿಯಬಹುದು ಅಂತ ಇದೆ, ಅದು ಪುಷ್ಪ ಆಗಿರುತ್ತದೆ. ಕ್ವಶನ್ ನಂಬರ್ 3. ಹಾಗೇನು ಏನೆಂದು ಉಪೇಕ್ಷಿಸಬಾರದು ಅಂತ ಇದೆ, ಅದು ಬಾಲಕನೆಂದು ಉಪೇಕ್ಷಿಸಬಾರದು. ದುರ್ಜನರು ಎಂತಹ ಮಾತಿಗೆ ಕೊನೆ ಇಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ, ಬಿಣ್ಣಾಣದ ಮಾತಿಗೆ. ಜನರಿಗೆ ಇದಕ್ಕೆ ಗತಿಯಿಲ್ಲ, ಎದಕ್ಕಿಲ್ಲ, ಗಂಜಿಗೆ. ಕ್ವಶನ್ ನಂಬರ್ 6. ಬಸವಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಈ ಸ್ತರವನ್ನು ತಲುಪತೊಡಗಿತ್ತು, ಮಾನಸಿಕ ಸ್ತರ. ಎಲ್ಲವೂ ಹುಲು ಮಾನವ ವೆಂಕಪ್ಪಯ್ಯ, ಸುತ್ತಲ ನಾಲ್ಕೂರಲ್ಲಿರುವ ಯಾವನೋ ಶಾನುಭೋಗ, ಉಗ್ರಾಣಿ. ಕ್ವಶನ್ ನಂಬರ್ 7ಕ್ಕೆ ಸರಿಯಾದ ಉತ್ತರ ಪ್ರಕೃತಿಯ ಮೇಲಿನ ಮನುಷ್ಯನ ದಬ್ಬಾಳಿಕೆ. ಕ್ವಶನ್ ನಂಬರ್ 8. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಅದು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಆಗಿರುತ್ತದೆ. ಕ್ವಶನ್ ನಂಬರ್ 9. ನಿರೂಪಕರ ಪ್ರಕಾರ ಇದು ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಕರ್ತವ್ಯ, ಯಾವುದು, ಊರನ್ನು ಸ್ವಚ್ಛವಾಗಿಡುವುದು. ಆನೆ, ಇದಕ್ಕೆ 10ನೆಯ ಪ್ರಶ್ನೆಗೆ, ಆನೆ ದೊಡ್ಡ ಪ್ರಾಣಿ, ಇದು ಸೂಕ್ಷ್ಮವಾಗಿ ವರ್ತಿಸುತ್ತದೆ. ಈಗ ಸೆಕೆಂಡ್ ಪಾರ್ಟಲ್ಲಿದ್ದೀವಿ, ಪಾರ್ಟ್ ಬಿ. ಡ್ಯಾಶ್ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದವರು ಯಾರು, ಅದು ಎಲ್ಲಿದೆ, ಫ್ಲೇಮಿಯಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬದುಕು ಡ್ಯಾಶನ್ನು ಬಿಟ್ಟು ಇರುವುದಿಲ್ಲ, ಅದು ಭಾಷೆ ಅಂತ. ವಿಜ್ಞಾನದ ಅಡಿಪಾಯ, ಅದು ಪ್ರಶ್ನೆಯನ್ನು ಕೇಳುವುದು. ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಮನೋರಮೆ. ಕಲಿಯುಗದ ಅಮೃತ, ಅದು ಚಹಾ ಆಗಿ ಇರುತ್ತದೆ. ಬನ್ನಿ ವಿದ್ಯಾರ್ಥಿಗಳೀಗ ನಾವು ಹೊಂದಿಸಿ ಬರೆಯಿರಿಯನ್ನು ನೋಡ್ತಾ ಹೋಗೋಣ. ಪುಲಿಗೆರೆ ಸೋಮನಾಥ, ಇದಕ್ಕೆ ಸರಿಯಾದ ಉತ್ತರ ಶತಕ. ಪುರಂದರದಾಸರು, ಇದಕ್ಕೆ ಸರಿಯಾದ ಉತ್ತರ ಬಂದು ಜಾಲಿಯ ಮರದಂತೆ. ಪುರಂದರದಾಸರು ಆಯ್ತಲ್ವಾ. ಬೆಳಗು ಜಾವ ಮುಕ್ತಕಂಠ ಅನ್ನುವಂಥದ್ದು ರೈಟ್ ಆನ್ಸರ್. ಹತ್ತಿ ಚಿತ್ತ ಮುತ್ತ, ಇದಕ್ಕೆ ಸರಿಯಾದ ಉತ್ತರ ಚಿಟ್ಟೆ ಮತ್ತು ಜೀವಯಾನ. KS ನಿಸಾರ್ ಅಹಮದ್, ಇದಕ್ಕೆ ಶಿಲುಬೆ ಏರಿದ್ದಾನೆ ಅನ್ನುವಂಥದ್ದು ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ಇಲ್ಲಿಗೆ ಸಂಪೂರ್ಣವಾಗಿ 20 ಅಂಕಗಳು ಕಂಪ್ಲೀಟ್ ಆಯಿತು ಪಾರ್ಟ್ ಎ. ಈಗ ನಾವು 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ರಾವಣನು ಅಂತಿಮವಾಗಿ ಯಾವ ತೀರ್ಮಾನಕ್ಕೆ ಬರುತ್ತಾನೆ? ಉತ್ತರ, ಸೀತೆಯನ್ನು ಈಗಲೇ ಕರೆದುಕೊಂಡು ಹೋಗಿ ಕೊಟ್ಟರೆ ನನ್ನ ಪರಾಕ್ರಮ ಏನಿದು, ಶೌರ್ಯ, ಬಿರುದು ಎಲ್ಲ ವ್ಯರ್ಥವಾಗುತ್ತದೆ. ಆದ್ದರಿಂದ ಯುದ್ಧದಲ್ಲಿ 2 ಸೈನ್ಯವು ಹೊಗಳುವಂತೆ ಹೋರಾಡಿ ಕೊನೆಗೆ ರಾವಣ ಲಕ್ಷ್ಮಣನನ್ನು ರಥಹೀನರನ್ನಾಗಿ ಮಾಡಿ ಹಿಡಿದು ತಂದು ಸೀತೆಯನ್ನು ಒಪ್ಪಿಸುತ್ತೇನೆ ಎಂದು ರಾವಣನು ಅಂತಿಮವಾಗಿ ತೀರ್ಮಾನಿಸಿದನು. ಕ್ವಶನ್ ನಂಬರ್ 18. ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? ಪುಲಿಗೆರೆಯ ಸೋಮನಾಥನು ಅಗತ್ಯ ಬಿದ್ದಾಗ ಆಗುವ ಸಹಾಯಗಳೇ ಶ್ರೇಷ್ಠ ಎನ್ನುತ್ತಾ ಅನುಭೋಗಿಸಲಾದ ಧನ ಇದ್ದರೂ ಯಾವುದೇ ಪ್ರಯೋಜನವಿಲ್ಲ. ಅದರಂತೆಯೇ ತಂದೆ ತಾಯಿಯರನ್ನು ಮುಪ್ಪಿನಲ್ಲಿ ನೋಡಲಾಗದ ಮಗನು ನಿಷ್ಠೆಯೋಜಕ ಎಂದು ಅಭಿಪ್ರಾಯಪಟ್ಟಿದ್ದಾನೆ. ಬೆಳಗು ಬೇಟೆಗಾರ ಬರುವ ಬಗೆ ಹೇಗೆ? ಮೂಡಲವು ಕಣ್ಣು ತೆರೆದಾಗ ಕತ್ತಲು ಇಲ್ಲವಾಗಿ ಆಕಾಶ ಬಣ್ಣದಿಂದ ಕೂಡಿ ಗುಡಿ ಗೋಪುರಗಳೆಲ್ಲ ಬಲೆ ಬೀಸುತ್ತಾ ಬೆಳಕು ಬೇಟೆಗಾರ ಬರುತ್ತಾನೆ. ಜೀಸಸ್ ಎಲ್ಲೆಲ್ಲಿ ಶಿಲುಬೆ ಏರಿದ್ದಾನೆ? ಜೀಸಸ್ನಂತಹ ಮನಸ್ಸುಗಳು ಇಂದಿಗೂ ಜೀಸಸ್ನ ಹಾಗೆಯೇ ಈ ಗರ್ಜಿ ಏನಿದು ಮಸ್ಜಿದ್, ದೇವಸ್ಥಾನ, ಮಠಗಳಲ್ಲಿ, ಕೋರ್ಟ್, ನಂತರದಲ್ಲಿ ಕಾರ್ಖಾನೆ, ಠಾಣೆ, ಬಂದೀಖಾನೆ, ದವಾಖಾನೆ, ಕೋಣೆಗಳಲ್ಲಿ, ದಲಿತರ ಸೋಗೆಗಳಲ್ಲಿ ನಿತ್ಯವೂ ಶಿಲುಬೆಗೇರಿದ್ದಾನೆ. ಯಾವುದಾದ್ರೂ 2 ಪ್ರಶ್ನೆಗಳಿಗೆ 3
2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಬನ್ನಿ ವಿದ್ಯಾರ್ಥಿಗಳೇ. ಸೋತಕವನ್ನು ಪರಿಹರಿಸಲು ಸಿದ್ಲಿಂಗಿ ಏನು ಮಾಡಿದಳು? ಸೋತಕವನ್ನು ಪರಿಹರಿಸಲು ಸೂತಕ ಪರಿಹರಿಸಲು ಬಸವಲಿಂಗ ಏನಿದು ಮೈ ತೊಳೆದುಕೊಳ್ಳಬೇಕು. ತಿಮ್ಮಪ್ಪನವರ ಹಿತವಚನವನ್ನು ಮರೆಯದಿದ್ದರೂ ಅದು ಅಸ್ಪೃಷ್ಟವಾಗತೊಡಗಿತ್ತು. ಸಿದ್ಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಒಯ್ದು ಸ್ನಾನ ಮಾಡಿಸಿದಳು. ತ್ರಿಭಾಷಾ ಸೂತ್ರ ಬಳಕೆ ಹೇಗಿರಬೇಕು? ರೈಲ್ವೆ, ಅಂಚೆ ಮತ್ತು ತಂತಿ ಇಲಾಖೆ, ಬ್ಯಾಂಕು ಮತ್ತು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನಂತಹ ಸಂಸ್ಥೆಗಳಲ್ಲಿ ಗ್ರಾಹಕರಿಗೆ ಸಿಗುವ ಎಲ್ಲ ಸೂಚನೆಗಳು, ಎಲ್ಲ ಫಾರಂಗಳು, ಎಲ್ಲ ಬಗೆಯ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆಯಲ್ಲಿ ಹಾಗೂ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿರಬೇಕು. ಹೀಗೆ ತ್ರಿಭಾಷೆ ಸೂತ್ರ ಬಳಕೆ ಕಟ್ಟುನಿಟ್ಟಾಗಿ ಆಗಬೇಕು ಎನ್ನುವುದು ಲೇಖಕರ ಅಭಿಪ್ರಾಯವಾಗಿದೆ. ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗುತ್ತದೆ ತವೆ? ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಆಲೋಚನೆಗಳಾಗುತ್ತವೆ. ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಕ್ವಶನ್ ನಂಬರ್ 24. ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ? ಪಟ್ಟಣದ ಹೋಟೆಲುಗಳಲ್ಲಿ ಎಲ್ಲ ಇದೆ, ಹೌದಲ್ವಾ? ಇದೆಲ್ಲ ಬರೀತೀರಾ ಕಂಡ್ರೆ ನೀವು. ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ನಮ್ಮ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ನೋಡಿ, ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆಂದರೆ, ಅದು ಘಟ್ಟದ ಕೆಳಗಿನ ಗೋಳೂರು ಮಠದಲ್ಲಿದ್ದ ಆನೆ ಹಾಕಿದ ಮರಿ ಆಗಿತ್ತು. ಇದು ಜನರ ನಡುವೆಯೇ ಬೆಳೆದು ಜನರಿಗೆ ಎಷ್ಟು ಒಗ್ಗಿ ಹೋಗಿತ್ತೆಂದರೆ ಅಂಗಡಿ ಬೀದಿಗಳಲ್ಲಿ ಹೋಗಿ ಬಾಳೆಹಣ್ಣು ಬೇಡಿ ತಿನ್ನುತ್ತಿತ್ತು. ಇದಕ್ಕೆ ಕಾಡಿನ ಬಗೆಯಾಗಲಿ ಕಾಡಾನೆಗಳ ಬಗ್ಗೆಯಾಗಲಿ ತಿಳುವಳಿಕೆಯೇ ಇರಲಿಲ್ಲ. ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳು ಏನು? ನಿರೂಪಕರ ಎಕಾಲಜಿಸ್ಟ್ ಅಂತೀವಿ ಇಂಗ್ಲೀಷಲ್ಲಿ. ಗೆಳೆಯ ಪ್ರಕಾಶ್ ಮೂಡಿಗೆರೆಯಲ್ಲಿ ಭಾಷಣ ಮಾಡುತ್ತಾ ಕಾಡಾನೆಗಳ ಹಾವಳಿ ನೀಡಿದ ಕಾರಣವೇನೆಂದರೆ, ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ಆನೆಗಳಿಗೆ ನಿರುಪಯುಕ್ತವಾದ ಅಕೇಶಿಯ, ನೀಲಗಿರಿ ಮುಂತಾದ ಮರಗಳನ್ನು ಬೆಳೆಸುತ್ತಿರುವುದರಿಂದ ಕಾಡಾನೆಗಳು ಆಹಾರವನ್ನು ಆರಿಸಿ ಊರಿನ ಕಡೆಗೆ ಬಂದು ರೈತರ ಬೆಳೆಗಳನ್ನು ಹಾಳು ಮಾಡುತ್ತಿವೆ ಎಂದು ಹೇಳಿದರು. ಕ್ವಶನ್ ನಂಬರ್ 27. ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ಹೇಗೆ ಹೇಳಿದ? ಏನೋ ದುರ್ಗಪ್ಪ, ಅಷ್ಟೊಂದು ಜೀವ ಭಯವೇನೋ ನಿನಗೆ ಎಂದು ಕೇಳಿದ ನಿರೂಪಕರಿಗೆ ದುರ್ಗಪ್ಪನು ಹೇಳಿದ್ದು ಹೀಗೆ: ಕರೆಂಟು ಲೈನ್ಮ್ಯಾನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗತ್ತಾ? ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮ್ಯಾನ್ಗಳಲ್ಲಾದರೂ ಇವರಿಗೆ ಸರ್ವಿಸ್ ಮುಗಿಸಿ ರಿಟೈರ್ಡ್ ರಾಗಿರೋದನ್ನು ನೋಡಿದ್ದೀರಾ? ಕರೆಂಟಿನ ಜೊತೆ ಕೆಲಸ, ಅದು ಒಂದಲ್ಲ ಒಂದು ದಿನ ಎಚ್ಚರ ತಪ್ಪಿದ್ದರೂ ಅಲ್ಲಿಗೆ ನಮ್ಮ ಸರ್ವೀಸ್ ಮುಗಿದಂಗೆ ಅಲ್ವಾ ಎಂದು ತನ್ನ ಕೆಲಸ ಇಡೀ ಜಗದ ಮೇಲೆಯೇ ಅತ್ಯಂತ ಅಪಾಯಕಾರಿ ಕೆಲಸ ಎಂದು ವಿವರಿಸಿದನು. ನಾಯಿ ಕಚ್ಚಿದ್ದಲ್ಲಿ ಎಂದಾಗ ಜಬ್ಬಾರ್ ಇರುಸು ಮುರುಸಿನಿಂದ ಏನು ಹೇಳಿದರು? ನಾಯಿ ಕಚ್ಚಿದ್ದಲ್ಲಿ ಎಂದು ವೆಟರ್ನರಿ ಸ್ಟಾಕ್ ಮ್ಯಾನ್ ಪುಟ್ಟಯ್ಯ ಕೇಳಿದಾಗ ಕೊಂಚ ಇರುಸು ಮುರುಸಾಗಿ ಜಬ್ಬಾರನ್ನು, ಹೋಗಲಿ ಬಿಡಿ, ಅದು ಬೀದೀಲಿ ತೋರಿಸೋ ಹಂಗಿಲ್ಲ, ನನಗಂತೂ ಅಂಥ ಜಾಗದಲ್ಲಿ ಕಚ್ಚಿದೆ, ಪ್ಯಾಂಟು ಬಿಚ್ಚಬೇಕಾಗತ್ತೆ ಎಂದು ದನಿ ತಗ್ಗಿಸಿ ಹೇಳಿದನು. ಎಂತೆಂಥ ಪಾಠಗಳಿದ್ದಾವೆ ಕನ್ನಡದಲ್ಲಿ. ಒಳ್ಳೆ ಎಂಜಾಯ್ ಮಾಡಿದ್ದೀರಾ ಕ್ಲಾಸಲ್ಲಿ ಬಿಡಿ. 3 ಅಂಕದ ಪ್ರಶ್ನೆಗಳು. ಸಂದರ್ಭದೊಡನೆ ವಿವರಿಸಿ. ಒಲೋ ಮುನ್ನೂರು ಏನಿದು ನವರುಂಟು? ಅಯ್ಯಯ್ಯೋ. ಪ್ರಸ್ತುತ ಸಾಲನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನಿಸಿದ ಕುಮಾರವ್ಯಾಸ ಮಹಾಕವಿ ರಚಿಸಿದ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದಿಂದ ಆಯ್ದುಕೊಂಡಿರುವ ಇನ್ನೂ ಹುಟ್ಟದೇ ಇರಲಿ ನಾರಿ ಎನ್ನಲು ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ.
ಇದು ಬರೆದ್ರೆ 1 ಮಾರ್ಕ್ಸ್ ಕೊಡ್ತಾರೆ ಕಣ್ರಿ. ಸಂದರ್ಭ: ಕೀಚಕನ ಕಾಟದಿಂದ ನೊಂದಿರುವ ದ್ರೌಪದಿಯು ಸ್ವಾಗತವಾಗಿ ಹೆಣ್ಣು ಜನ್ಮವನ್ನು ಶಪಿಸುವ ಸಂದರ್ಭದಲ್ಲಿ ಹೇಳಿದ್ದಾಳೆ. ನೋಡ್ರಿ, ಅದಕ್ಕೆ ಏನು ಬಿಡಬೇಡ್ರಿ. ಮೊದಲು ಆಯ್ಕೆ, ಸಂದರ್ಭ, ನಂತರದಲ್ಲಿ ಸ್ವಾರಸ್ಯ ಅಂದರೆ ವಿವರಣೆ. ಕೀಚಕನ, ಹೌದಲ್ಲ, ಬನ್ನಿ ಇವೆಲ್ಲ ತಾವುಗಳು ಬರೀತೀರಾ. ಜ್ಯೋತಿ ಏನಿದು? ಮಾತೆ ಮರೆತು ಹೋಗಿದೆ ಕಣೆ. ಯಾರು ಹೇಳಿದ್ದು? ಈ ಮೇಲಿನ ಸಾಲನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವ ಹೂ. ಅಯ್ಯೋ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಅಸ್ಸಾಮಿನಲ್ಲಿ ಮುದುಕನಿಗೆ ಮಾತನಾಡಲು ಯಾರೂ ಇರದ ಕಾರಣದಿಂದ ಆತನಿಗೆ ಮಾತೆ ಮರೆತು ಹೋಗಿದೆ ಎಂಬ ಸಂದರ್ಭದಲ್ಲಿ ಈ ಸಾಲು ಬಂದಿದೆ. ಮುದುಕ ಸ್ವಾರಸ್ಯ ಅಂದರೆ ವಿವರಣೆ ನೋಡಿ. ಮುದುಕ ಕಿರಿಮಗನ ಜೊತೆಯಲ್ಲಿ ದೂರದ ಅಸ್ಸಾಂ ರಾಜ್ಯದಲ್ಲಿದ್ದಾನೆ. ಅಲ್ಲಿನ ಭಾಷೆ ಅವನಿಗೆ ಒಂದು ಚೂರು ಬರದು. ಅವನಿಗೆ ಮಾತನಾಡಲು ಗೊತ್ತಿರುವ ಭಾಷೆ ಮಾತ್ರ ಕನ್ನಡ. ಗುಡ್ಡದ ಮೇಲಿರುವ ವಸತಿ ಗೃಹದಿಂದ ಮಗ ಸೊಸೆ ಬೆಳಗ್ಗೆ ಕೆಲಸಕ್ಕೊಂದು ಹೋದರೆ ಹಿಂತಿರುಗುವುದು ಸಂಜೆಯಾದ ಮೇಲೆಯೇ. ಮಗ ಸೊಸೆ ಎಂದಿಗೂ ಮಾತನಾಡಲು ಅವಕಾಶವಿಲ್ಲ ಮತ್ತು ಮನೆಯ ಸುತ್ತಲೂ ಇರುವ ಜನರಿಗೆ ತನ್ನ ಭಾಷೆಗಳನ್ನು ಹಂಚಿಕೊಳ್ಳಬೇಕೆಂದರೆ ಭಾಷೆಯೇ ತೊಂದರೆ. ಇದರಿಂದ ಮಾತನಾಡಲು ಜೊತೆಗಾರರು ಇರದ ಕಾರಣದಿಂದ ಮುದುಕನಿಗೆ ಮಾತೆ ಮರೆತು ಹೋಗಿರುವಂತೆ ಭಾಸವಾಗಿದೆ. ಆದ್ದರಿಂದ ಮುದುಕಿಗೆ ಫೋನ್ ಮಾಡಿದಾಗಲೆಲ್ಲ ಮಾತಾಡುತ್ತಲೇ ಇರೋ, ನಿಲ್ಲಿಸಬೇಡ, ಮಾತೆ ಮರೆತು ಹೋಗಿದೆ ಕಣೆ ಎಂದು ಗೋಗರೆಯುತ್ತಾನೆ. ಎಂಥ ಮಾತ್ರೆ, ಕಣ್ಣಲ್ಲಿ ನೀರೇ ಬರ್ತವೆ. ಅಯ್ಯೋ ದೇವರೇ. ಯಾವುದಾದ್ರೂ ಒಂದು ವಾಕ್ಯದಲ್ಲಿ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ. ಅವನು ನನ್ನಷ್ಟೇ ಒಳ್ಳೆಯ ಡಾಕ್ಟ್ರು, ಏನು ತಪ್ಪು ತಿಳಿಯಬೇಡ. ಹೌದಲ್ವಾ? ಈ ಮಾತನ್ನು ಪಿ. ಲಂಕೇಶ್ ಅವರು ಬರೆದ ಮುಟ್ಟಿಸಿಕೊಂಡವನು ಕಥಾಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಬಸವಲಿಂಗನು ತನ್ನ ಇರುವ ಬಲಗಣ್ಣಿನೊಂದನ್ನು ಉಳಿಸಿಕೊಳ್ಳಲು ಡಾಕ್ಟರ್ ತಿಮ್ಮಪ್ಪನವರಿಗೆ ಬಂದಾಗ ರೋಗಿಯಲ್ಲಾದ ಬದಲಾವಣೆಯನ್ನು ಕಂಡು ಡಾಕ್ಟರ್ ತಿಮ್ಮಪ್ಪ ಡಾಕ್ಟರ್ ಚಂದ್ರಪ್ಪನವರಿಗೆ ಬಗೆಗೆ ಈ ಮಾತನ್ನು ಹೇಳಿದರು. ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ನೋಡಿ ವಿದ್ಯಾರ್ಥಿಗಳೇ, ಇದನ್ನೆಲ್ಲ ತಾವುಗಳು ಬರೀತೀರಾ. ನನ್ನ ಉದ್ದೇಶ ನಿಮಗೆ ಸಂಪೂರ್ಣವಾದ ಕೀ ಆನ್ಸರನ್ನು ಹಾಕಿಕೊಟ್ರೆ ಖುಷಿಯಾಗಿ ಸ್ವಲ್ಪ ಏನು ಡೌಟ್ ಉಳಿಸ್ಕೋಬಾರ್ದು ಅಂತ ಉದ್ದೇಶ ನಂದು. ಡಿಸೆಂಬರ್ ತಿಂಗಳು ಒಳಗಡೆ ನಿಮಗೇನೇನು ಬೇಕೆಲ್ಲ ಕೊಟ್ಬಿಟ್ರೆ ಸರ್, ಜೈ ಜವಾನ್ ಜೈ ಕಿಸಾನ್ ಬೋಲೋ ಸಬ್ಕಾ ಮಹಾನ್ ಅಂದು ಖುಷಿಯಾಗಿ ನೀವು ಎಕ್ಸಾಮನ್ನು ಬರಿಬೋದು. ಹೌದಲ್ವಾ? ನನ್ನ ಜವಾಬ್ದಾರಿನೂ ಇರಲ್ಲ. ಆವಾಗ ಕೇವಲ ನಿಮ್ಮ ಜವಾಬ್ದಾರಿ ಮಾತ್ರ ಉಳಿಯುತ್ತೆ. ಇಂಗ್ಲೀಷಿನ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಕಣ್ರೋ, ನನ್ನ ಜವಾಬ್ದಾರಿ ಅದು. 80 ಹೊಡಿಸ್ತೀನಿ. ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕು. ಆ ಮನೆ ಈ ಮನೆ ಹಾರಕ್ಕದನ್ನು ಬಿಟ್ಟು ದಯವಿಟ್ಟು ಕೂತ್ಕೊಂಡು ಓದಿದರೆ, ಕೂತ್ಕೊಂಡು ಬರೆದ್ರೆ ಎಲ್ಲದೂ ಕೂಡ ಸರಿಯಾಗತ್ತೆ. 5-6 ವಾಕ್ಯಗಳಲ್ಲಿ ಬರೆಯಿರಿ. 4 ಅಂಕದ ಪ್ರಶ್ನೆಗಳು. ಶಿವಪಥವನ್ನು ಅರೆಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣನವರು ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ. ಎಂತಹ ಮಾತು ಕಂಡ್ರೆ ಬಸವಣ್ಣನವ್ರದ್ದು. ಸಮಾಜದಲ್ಲಿ ಬದುಕುವ ಜೀವಿಯ ನಡೆ ನುಡಿಯಲ್ಲಿ ಹೊಂದಬೇಕಾಗಿರುವ ಸತ್ಯವನ್ನು, ಅಂತರಂಗದ ಪರಿಶುದ್ಧತೆಯನ್ನು ವಚನಗಾರರು ಬಲವಾಗಿ ಪ್ರತಿಪಾದಿಸಿದ್ದಾರೆ. ಶಿವಪಥವನ್ನು ಅರಿಯುವ ಸಂಕಲ್ಪ ಬಲ ನಿಜಭಕ್ತನ ಮೂಲ ಗುಣವಾಗಬೇಕು ಎಂಬುದನ್ನು ಪ್ರತಿಪಾದಿಸುವಲ್ಲಿಯೂ ಎದ್ದು ಕಾಣುವ ಕನ್ಯಾತ್ಮಕ ಗುಣ ಬಸವಣ್ಣನವರ ಕವಿ ಹೃದಯವನ್ನು ಬಿಂಬಿಸಿದೆ. ಸಾಕು. ಶಿವಪಥವನ್ನೇ ಅರಿಯದವನ ಕೈಯಲ್ಲಿ ಲಿಂಗವಿದ್ದರೂ ಉಪಯೋಗವಿಲ್ಲ. ಅಂತಹವನ ಭಕ್ತಿ ಭಂಡಾರಿಕ ಭಕ್ತಿಯಾಗುತ್ತದೆ. ಅಂಥವನ ಭಕ್ತಿಯು ನಿರರ್ಥಕ ಎನಿಸಿಕೊಳ್ಳುತ್ತದೆ. ಕೈಯಲ್ಲಿ ಹಣದ ರೇಖೆ ಇದ್ದರೂ ಉಪಯೋಗಕ್ಕೆ ಬಾರದು. ಅಯ್ಯಪ್ಪ ರೇಖೆಯೂ ಇರಬೇಕು. ಏನಿದು ಆಯುಷ್ಯ? ಆಯಿತಾ, ನೋಡ್ಕೊಳ್ಳಿ. ಆಯಿತಾ? ವಾ ಕುರುಡನಿಗೆ ಕಣ್ಣೇ ಕಾಣುವುದಿಲ್ಲ, ಅವನಿಗೆ ಕನ್ನಡಿಯನ್ನು ಕೊಟ್ಟರೆ ಫಲವೇನು? ಮಂಗನಿಗೆ ಮಾಣಿಕ್ಯದ ಬೆಲೆಯೇ ತಿಳಿದಿಲ್ಲ, ಮಂಗನ ಕೈಗೆ ಮಾಣಿಕ್ಯ ಕೊಟ್ಟರೆ ಫಲವೇನು? ಎಂತೆಂಥ ಉದಾಹರಣೆ ಕಣ್ರಿ.
ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ. ಎಂಥ ಮಾತು ಕಂಡ್ರಿ ದ್ರೌಪದಿ, ಹೌದಲ್ವಾ? ಭೀಮನಿಗೆ ಮುಂಬೈ ಜಾತಕದ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ನನ್ನ ಮಾತನ್ನು ಕೇಳಿ ವಿದ್ಯಾರ್ಥಿಗಳೇ, ಓದಲಿಕ್ಕೆ ಇಷ್ಟು ಕಷ್ಟ ಅನಿಸಿದ ಮೇಲೆ ಇನ್ನೂ ಬರೆಯೋದು ಎಷ್ಟು ಚಡ್ಡಿ ಹರಿಯುತ್ತೆ ಇರಬೇಕು ಅಂತ. ಯಾವುದು? ಕನ್ನಡ. ಯಾಕಂದರೆ ಒತ್ತು ದೀರ್ಘ ಆ ಕಡೆ ಈ ಕಡೆ ಹೋಯಿದರೆ ಮುಗದೇ ಹೋಯಿತು. ಹಾಗಾಗಿ ವಿದ್ಯಾರ್ಥಿಗಳೇ, ಎಷ್ಟು ಕಷ್ಟಪಟ್ಟು ಓದ್ತಿರೋ ಅಷ್ಟು ಅಂಕಗಳು ಬರ್ತವೆ. ಲ್ಯಾಂಗ್ವೇಜ್ ಅದಕ್ಕೆ ನಾನು ಪದೇ ಪದೇ ಹೇಳೋದು, ರೈಟ್ ಆ್ಯಂಡ್ ಪ್ರಾಕ್ಟೀಸ್, ರೈಟ್ ಆ್ಯಂಡ್ ಪ್ರಾಕ್ಟೀಸ್, ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಅದು ನೀವು ಅಂಡುಕೊಂಡಿರುವ ಹಾಗೆ ಈಸಿಯಾದ ಅಲ್ಲ. ಹಾಗೂ ಎನಿಹೋ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮೀ ಫಿನಿಶ್ ದಿಸ್ ಏನಂತೀರ ಮಾಡಲ್ ಕ್ವಶನ್ ಪೇಪರ್. ಇದರ ಒಂದು ಗ್ರಾಮರನ್ನು ಸ್ವಲ್ಪ ವಿವರಣೆ ಕೊಟ್ಟುಬಿಟ್ರೆ ನಮ್ಮ ಮಕ್ಕಳಿಗೆ ಖುಷಿ ಆಗುತ್ತಲ್ಲ. ಯಾವುದಾದ್ರು ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪೇಪರ್ ಯಾಕೆ ಭಾಳ ಲೆಂತಿ ಆಗ್ತಾಯಿದೆ ಅಂದರೆ 120 ಮಾರ್ಕ್ಸಿಗೆ ಸಂಪೂರ್ಣವಾಗಿ 40 ಎಕ್ಸ್ಟ್ರಾ ಅಂಕಗಳು ಈ ಒಂದು ಕ್ವಶನ್ ಪೇಪರಲ್ಲಿ ಇರ್ತವೆ. ಅದನ್ನೆಲ್ಲ ಬಿಡಬೇಕಲ್ವ. ಬನ್ನಿ ಈಗ ಭಾಷಾಭ್ಯಾಸದ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಸುತ ಅಂತ ಇದೆ. ಈ 2 ಪದಗಳಿಗೆ ಸಮಾನಾರ್ಥಕವನ್ನು ಬರೆಯಿರಿ ಅಂತ ಇದೆ. ಸುತ ಅಂತ ಹೇಳಿದರೆ ಮಗ ಅಂತ, ತನಯ ಅಂತ. ಬಂಗಾರ ಅಂದರೆ ಚಿನ್ನ, ಕನಕ ಅಂತ. ನಂಜು ಅಂದರೆ ವಿಷ, ಪಾಷಾಣ. ಕೆಳಗಿನ 2 ಪದಗಳಿಗೆ ಗುಣವಾಚಕಗಳನ್ನು ಬರೆಯಿರಿ. ಗುಣವಾಚಕ ಅಂದರೆ ಮಕ್ಕಳೇ ಅಡ್ಜೆಕ್ಟಿವ್ ಅಂತ. ನೋಡಿ, ದುರ್ಗಂಧ, ಅದೇ ಇಲ್ಲಿ ಗುಣವಾಚಕ ಆನ್ಸರು. ಕ್ರೂರ ಕರ್ಮ ಅಂತ ಇದೆ. ಕ್ರೂರ ಅನ್ನುವಂಥದ್ದೇ ಗುಣವಾಚಕ. ಗಟ್ಟಿ ಪಾದ, ಎಂತಹ ಪಾದ? ಗಟ್ಟಿ. ಆ ಗಟ್ಟಿ ಅನ್ನುವಂಥದ್ದೇ ಗುಣವಾಚಕ. ಇಲ್ಲೂ ಅಷ್ಟೇ, ಕ್ರೂರ ಕರ್ಮದಲ್ಲಿ ಎಂತಹ ಕರ್ಮ? ಕ್ರೂರ ಅಂತ. ಎಂತಹ ಗಂಧ? ಅದೇ ಆನ್ಸರು. ಈ ಕೆಳಗಿನ 2 ಕ್ರಿಯಾಪದಗಳ ಕ್ರಿಯಾಪದ ಅಂದರೆ ವರ್ಬ್, ಧಾತು ರೂಪಗಳನ್ನು ಬರೆಯಿರಿ. ಭಾಳ ಈಸಿ ಕಣ್ರಿ. ತೂಗಿದನು, ತೂಗು ಅಂತ. ತೂಗು ಇಂದನೇ ಈ ಎಲ್ಲ ವರ್ಡ್ಸ್ಗಳು ರೆಡಿಯಾಗಿದ್ದು ಅದನ್ನೇ ನಾವು ಬೇಸ್ ಫಾರಮ್ ಧಾತು ಅಂತ ಕರಿತೇವೆ. ಕೊಟ್ಟರು ಅಂತ ಇದೆ. ಕೊಡು ಅನ್ನುವಂಥದ್ದೇ ಅದರ ಧಾತು ರೂಪ ಆಗಿರುತ್ತದೆ. ಓದುವಳು, ಓದು. ನೋಡಿ, ಓದು, ಓದುವಳು, ಓದಿದನು, ಓದುತ್ತಾಳೆ. ಏನು ಬರೆದ್ರೂ ಕೂಡ ಅದಕ್ಕೆ ಧಾತು ರೂಪ ಓದು ಅಂತಾನೆ. ಈ ಕೆಳಗಿನ 2 ವಿಭಕ್ತಿ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಹಚ್ಚು ಹಸಿರು ಅಂತ ಇದೆ. ಈಗ ತೋಟದಲ್ಲಿರುವ ಎಲ್ಲ ಸಸ್ಯಗಳು ಹಚ್ಚು ಹಸಿರಿನಿಂದ ಕಂಗೊಳಿಸುತ್ತಿವೆ. ಬೇಡ ಬೇಡ, ಬೇಡ ಬೇಡ, ನನಗದು ಬೇಡ. ಮೆಲ್ಲ ಮೆಲ್ಲನೆ, ಅವನು ಮೆಲ್ಲ ಮೆಲ್ಲನೆ ನಡೆದನು. ಅವಳು ಮೆಲ್ಲ ಮೆಲ್ಲನೆ ನಡೆದುಕೊಂಡು ನನ್ನ ಸನಿಹಕ್ಕೆ ಬಂದಳು. ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಹೆಸರಿಸಿ ಅಂತ ಇದೆ. ಬಸವಲಿಂಗನಿಗೆ, ಗೆ ಅಂದರೆ ಚತುರ್ಥಿ ವಿಭಕ್ತಿ. ಗದ್ದೆದೋಳ್, ಓಳ್ ಅಂತ ಹೇಳಿದರೆ ಸಪ್ತಮಿ ವಿಭಕ್ತಿ. ಮಂತ್ರಿಯು ಅಂತ ಇದೆ. ಯೂ ಪ್ರಥಮ ವಿಭಕ್ತಿ. ಈ ಕೆಳಗಿನ 2 ಪದಗಳ ತತ್ಸಮ ರೂಪವನ್ನು ಬರೆಯಿರಿ. ಜಸ ಅಂದರೆ ಎಸ ಅಂತ. ಪರೀಕ್ಷಿಸು, ಪರೀಕ್ಷಿಸು. ಸಕ್ಕದ, ಸಂಸ್ಕೃತ ಅಂತ. ಕೊನೆಯ ಭಾಗದಲ್ಲಿ ಇದ್ದೇವೆ ವಿದ್ಯಾರ್ಥಿಗಳೇ. ಯಾವುದಾದ್ರು ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ. ಎಸ್ಸೆ ರೇಟಿಂಗನ್ನು ಕೇಳಿದರೆ ಈಸಿಯಾಗಿ ತಾವುಗಳು ಬರೀಬೋದು. ಸಾಮಾಜಿಕ ಜಾಲತಾಣಗಳು, ಅವುಗಳ ಪರಿಣಾಮಗಳು. ಪೀಠಿಕೆ ಅಂದರೆ ಇಂಟ್ರೊಡಕ್ಷನ್ ಅಂತ. ಸಾಮಾಜಿಕ ಜಾಲತಾಣಗಳು ಜನರ ನಡುವೆ ಸಂಪರ್ಕ ಸಾಧಿಸಲು, ಮಾಹಿತಿ ಹಂಚಿಕೊಳ್ಳಲು ಸಹಾಯ ಮಾಡುತ್ತವೆ. ಆದರೆ ಇದು ನೈಜ ಸಂಬಂಧಗಳನ್ನು ಕಡೆಗಣಿಸುವಂತೆ ಮಾಡುತ್ತದೆ ಮತ್ತು ನಿದ್ರಾಹೀನತೆ ಇಂತಹ ಸಮಸ್ಯೆಗಳು ಉಂಟಾಗಬಹುದು. ಇವು ವಾದಂತಿ ಮತ್ತು ನಕಲಿ ಸುದ್ದಿಗಳನ್ನು ಹರಡಲು ವೇದಿಕೆಗಳಾಗಿಯೂ ಕೆಲಸ ಮಾಡುತ್ತವೆ. ಎಂತಹ ಮಾತು ಕಣ್ರಿ. ವಿಷಯದ ಬೆಳವಣಿಗೆ. ಸಾಮಾಜಿಕ ಜಾಲತಾಣಗಳು ಏನಿದು ಸಕಾರಾತ್ಮಕ ಪರಿಣಾಮಗಳು ಅಂದರೆ ಧನಾತ್ಮಕ ಅಂತ, ಸಕಾರಾತ್ಮಕ ಅಂದರೆ ಪಾಸಿಟಿವ್ ಅಂತ. ಇವೆಲ್ಲ ಓದ್ಕೊಂತೀರಾ, ಬರೀತೀರಾ, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ಹೌದಲ್ವಾ? ಸಾಮಾಜಿಕ ಜಾಲತಾಣಗಳು ನಕಾರಾತ್ಮಕ ಪರಿಣಾಮಗಳು ಅಂತ ಹೇಳಿದರೆ ಡಿಮೆರಿಟ್ಸ್ ಅಂತ.
ಉಪಸಂಹಾರ: ಸಾಮಾಜಿಕ ಜಾಲತಾಣಗಳು ಹಂಚಿಕೊಳ್ಳಲು ಮತ್ತು ಸಂಪರ್ಕದಲ್ಲಿರಲು ಉತ್ತಮ ಸಾಧನವಾಗಿದ್ದರೂ ಅವುಗಳು ಎಚ್ಚರಿಕೆಯಿಂದ ಬಳಸಬೇಕು. ಸಾಮಾಜಿಕ ಜಾಲತಾಣಗಳು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳನ್ನು ಅರ್ಥಮಾಡಿಕೊಂಡು ಸಮತೋಲಿತ ಬಳಕೆ ಅತ್ಯಗತ್ಯ. ಅದು ಕಷ್ಟ ಆಗತ್ತೆ ಅಂದರೆ ಯೋಗಾಭ್ಯಾಸ ಪ್ರಯೋಜನಗಳು ಅಂತ ಕೊಟ್ಟಿದ್ದಾರೆ. ಎರಡರಲ್ಲಿ ಯಾವುದಾದ್ರೂ ಒಂದು ತಾವುಗಳು ಬರೆಯಬಹುದು. ಮೊದಲನೇ ಬಾರಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ 20 ನಿಮಿಷದ ದಾಟಿದ್ದು ಅಂದರೆ ಇದೇ ಮೊದಲನೆಯ ವಿಡಿಯೋ ಆಗಿರುತ್ತೆ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಈಗ ನಾವು ಪತ್ರಲೇಖನವನ್ನು ನೋಡುತ್ತಿದ್ದೇವೆ. ಯಾವುದಾದ್ರೂ ಒಂದು ಪತ್ರಲೇಖನವನ್ನು ಬರೆಯಿರಿ ಅಂತ. ಈಗ ನಾವು ನೋಡುತ್ತಿರುವುದು ನೋಡಿ, ಇದು ಇನ್ಫಾರ್ಮಲ್ ಲೆಟರ್ ಆಗಿರುತ್ತೆ. ಇನ್ಫಾರ್ಮಲ್ ಲೆಟ್ರಲ್ಲಿ ತಾವುಗಳು ಏನು ಮಾಡಬೇಕು ಅಂದರೆ ನೋಡಿ, ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಫಸ್ಟಿಗೆ ಫ್ರಮ್ ಅಡ್ರೆಸ್ಸನ್ನು ಬರಿತೀವಿ. ನೋಡಿ, ಅಭಿಷೇಕ್ ಪದವಿ ಪೂರ್ವ ಕಾಲೇಜು, ಭಾವಿ ತಾಲೂಕು, ಇದು ನಿಮ್ಮ ವಿಳಾಸ ಎಂದು ಭಾವಿಸಿ. ಫ್ರಮ್ ಅಡ್ರೆಸ್ ಅಭಿಷೇಕ್ ಗುರುನಾನಕ್ ಪದವಿ ಎಲ್ಲಿದ್ದೀರಿ? ಪದವಿ ಪೂರ್ವ ಕಾಲೇಜು, ಭಾವಿ ತಾಲೂಕು, ಬೀದರ್ ಜಿಲ್ಲೆ. ಏನು ಒಂದು ಲೈನ್ ಬಿಟ್ಟು 24/12/2025 ಅಂತ ಬರೆದೆಪ್ಪ. ಬರೆದಾದ ತಕ್ಷಣ ಒಂದು ಲೈನ್ ಬಿಟ್ಟು ಒಲುಮೆಯ ಅಥವಾ ಪ್ರೀತಿಯ ಗೆಳೆಯನಿಗೆ ಅಥವಾ ಪ್ರೀತಿಯ ಗೆಳತಿಗೆ, ಗೆಳೆಯ ಗೆಳತಿ ಅಂತ ಯಾವುದು ಬೇಕು ಅದು ಬರ್ಕೋಬೋದು. ಅದೇ ರೀತಿಯಾಗಿ ಜೆಂಡರನ್ನು ಒಳಗಡೆ ತಾವುಗಳು ಚೇಂಜ್ ಮಾಡಬೇಕಾಗತ್ತೆ ಆನ್ಸರ್ಗಳಲ್ಲಿ. ನೋಡಿ, ನಿನ್ನ ಗೆಳೆಯನಾದ ಅಭಿಷೇಕ್ ಮಾಡುವ ವಂದನೆಗಳು. ನಾನು ನನ್ನ ಅಭ್ಯಾಸದೊಂದಿಗೆ ಆರೋಗ್ಯವಾಗಿ ಇದ್ದೇನೆ. ನೀನು ಕೂಡ ನಿನ್ನ ಓದಿನೊಂದಿಗೆ ಕ್ಷೇಮವಾಗಿರುವೆ ಎಂದು ಭಾವಿಸುವೆನು. ಈ ಪತ್ರ ಬರೆಯಲು ಕಾರಣವೇನೆಂದರೆ ದಿನಾಂಕ 22/12/2025 ನಮ್ಮ ಕಾಲೇಜಿನಲ್ಲಿ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭಕ್ಕೆ ಯಾಕೆ ನೀವು ಇದನ್ನು ಬರೀಬೇಕು ಅಂದರೆ ನಿಮ್ಮ ಕ್ವಶನಲ್ಲಿ ಅವರು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ನೋಡಿ ಮಕ್ಕಳ, ಕಾಲೇಜಿನಲ್ಲಿ ನಡೆದ ವಾರ್ಷಿಕೋತ್ಸವವನ್ನು ಅಂದರೆ ಆ್ಯನ್ಯುವಲ್ ಫಂಕ್ಷನನ್ನು ಕುರಿತು ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ. ಹಾಗಾಗಿ ಏನು ಬರೆದ್ರೂ ಮಾರ್ಕ್ಸ್ ಸಿಗುತ್ತೆ ಸರ್. ಆದರೆ ಲೆಟರ್ ರೈಟಿಂಗ್ ಫಾರ್ಮೇಟ್ ಕರೆಕ್ಟ್ ಇರಬೇಕು, ಅದು ನಿಮಗೆ ಮುಖ್ಯ. ನೋಡಿ, ಎಲ್ಲ ಆದಮೇಲೆ ಏನು ನಿನ್ನ ಗೆಳೆಯ, ಹೌದಲ್ವಾ? ಇದನ್ನೆಲ್ಲ ತಾವುಗಳು ಮರಿಬಾರ್ದು. ಅದು ಆ ಕಡೆ ಓಡೋಗಿದೆಯಪ್ಪ, ಮತ್ತು ಆ ಕಡೆನೇ ಬರೆದ್ಬಿಟ್ರೆ ನೀವು ಆಮೇಲೆ ಹಂಗಿತ್ತಲ್ಲ ಸರ್ ಅಂತ. ಅದ್ರ ಜೊತೆಗೆ ಒಂದು ಫಾರ್ಮಲ್ ಲೆಟರ್ ಇರುತ್ತೆ, ಈ ಒಂದು ಲೆಟ್ರು ಬೇರೆ ರೀತಿ ಫಾರ್ಮೇಟ್ ಇರುತ್ತೆ. ಫಸ್ಟು ನೀವು ಅಲ್ಲಿ ನೋಡಿ, ಏನಂತೀರ ಫರ್ಮ್ ಅಡ್ರೆಸ್ಸು, ನೆಕ್ಸ್ಟ್ ಯಾರಿಗೆ ಬರೀಬೇಕು, ಗೆ ಅಂದರೆ ಟು ಅಡ್ರೆಸ್ಸು, ನಂತರದಲ್ಲಿ ಮಾನ್ಯರೇ ಅಂತ ಇದೆ ಅಂದರೆ ರೆಸ್ಪೆಕ್ಟೆಡ್ ಸರ್ ಅಂತ, ನಂತರದಲ್ಲಿ ಸಬ್ಜೆಕ್ಟ್ ಇದೆ, ಹೌದಲ್ವಾ? ಗ್ರಂಥಾಲಯ, ಸುಸಜ್ಜಿತವಾದ ಗ್ರಂಥಾಲಯವನ್ನು ನಿರ್ಮಿಸುವ ಕುರಿತು, ಇದನ್ನು ಫಾರ್ಮಲ್ ಲೆಟರ್ ಅಂತ ಕರಿತೀವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಗೌರಮ್ಮ, ಶಿಗ್ಗಾಂವ್ ತಾಲೂಕಿನ ಬಂಗಾಪುರದ ಗ್ರಾಮ ಕಾಯಂ ನಿವಾಸಿಯಾಗಿದ್ದು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಗ್ರಾಮದ ಸುಮಾರು 20,000 ಜನಸಂಖ್ಯೆ ಹೊಂದಿದ್ದು ಇಲ್ಲಿ ಪ್ರಾಥಮಿಕ ಹಂತದಲ್ಲಿ ಪದವಿ ಪೂರ್ವ ಹಂತದವರೆಗೆ ಶಿಕ್ಷಣ ಸಂಸ್ಥೆಗಳು ಅಸ್ತಿತ್ವದಲ್ಲಿದ್ದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ. ಆದರೆ ನಮ್ಮೂರಿನಲ್ಲಿ ಒಂದು ಸುಸಜ್ಜಿತವಾದ ಗ್ರಂಥಾಲಯ ಕೊರತೆ ಇದೆ. ಗ್ರಂಥಾಲಯ ಅಂದರೆ ಲೈಬ್ರರಿ. ಇದನ್ನೆಲ್ಲ ಬರಿಬೇಕ್ರಿ. ಬರೆದು ಇಲ್ಲಿ ಸ್ಥಳ ದಿನಾಂಕ ಬರೀರಿ, ತಮ್ಮ ವಿಶ್ವಾಸ ಅಂತ ಹಾಕಿ ಗೌರಮ್ಮ ಅಂತ ಹಾಕಿದರೆ ಮುಗೀತು. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಚೆನ್ನಾಗಿ ಎಕ್ಸಾಮ್ ಬರೀರಿ ಎಲ್ಲರೂ ಕೂಡ. ಗಾಡ್ ಬ್ಲೆಸ್ ಯು.